ಬಿಗ್ ಬಾಸ್ದಲ್ಲಿ ಹಾವಳಿ ಎಬ್ಬಿಸಿರುವಂಥ ಗಿಲ್ಲಿ ನಟನ ಲೈಫ್ ಜರ್ನಿ ಬಗ್ಗೆ ನಿಮಗೆ ಗೊತ್ತಾ? ಬನ್ನಿ ನೋಡ್ಕೊಂಬರೋಣ. ಇದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಗಿಲ್ಲಿ ನಟ, ಇವರ ರಿಯಲ್ ಹೆಸರು ಮಡವಳ್ಳಿ ನಟರಾಜ್ ಅಂತ. ಮಂಡ್ಯ ಜಿಲ್ಲೆಯ ಮಡವಳ್ಳಿ ತಾಲೂಕಿನ ದಡದಪುರ ಇವರ ಹುಟ್ಟೂರು. ಸಾಮಾನ್ಯ ರೈತ ಕುಟುಂಬದಿಂದ ಜನಿಸಿದರು. ಬಾಲ್ಯದಲ್ಲಿ ನಟರಾಜನಿಗೆ ಸಿನಿಮಾದಲ್ಲಿ ಆಸಕ್ತಿ ಇತ್ತು. ಅವರ ಊರು ಕಡೆ ಸಿನಿಮಾ ಶೂಟಿಂಗ್ಗೆ ಬಂದರೆ ನೋಡೋ ಆಸಕ್ತಿ ಇತ್ತು. ಇಂಥ ನಟರಾಜ್ SSLC ಪಾಸ್ ಮಾಡಿ ITI ಸೇರಿಕೊಂಡ್ರು. 2 ವರ್ಷ ITI ಓದಿ ಕನ್ನಡ ಸ್ಯಾಂಡಲ್ವುಡ್ಗೆ ಕಾಲಿಟ್ಟರು. ಆದರೆ ಮನೆಯಲ್ಲಿ ತಂದೆ ವಿರೋಧ ವ್ಯಕ್ತಪಡಿಸಿದರು. ITI ಓದಿದ್ಯಾ, ಅದಕ್ಕೆ ತಕ್ಕಂತೆ ಯಾವ್ದಾದ್ರು ಕಂಪ್ನಿಯಲ್ಲಿ ಜಾಬ್ ಮಾಡು, KABಗೆ ಅಪ್ಲಿಕೇಶನ್ ಹಾಕು ಅಂತ ಹೇಳಿದ್ರು. ಆದರೆ ನಾ ಸಿನಿಮಾ ಡೈರೆಕ್ಟರೇ ಆಗಬೇಕು ಅಂತ ಗಿಲ್ಲಿ ದೃಢ ನಿರ್ಧಾರ ಮಾಡಿದ್ರು. ಮನೆಯಲ್ಲಿ ಸವಾಲು ಹಾಕಿ KSRTC ಬಸ್ ಅನ್ನು ಹತ್ತಿ ಬೆಂಗಳೂರಿಗೆ ಬಂದೇ ಬಿಟ್ರು. ಅವಕಾಶಕ್ಕಾಗಿ ಅವಮಾನ ಮತ್ತೆ ಪರದಾಟ. ಬೆಂಗಳೂರಿಗೆ ಬಂದ ಆರಂಭದಲ್ಲಿ ಸ್ನೇಹಿತರ ಜೊತೆಗೆ ರೂಮ್ ಶೇರ್ ಮಾಡಿಕೊಂಡು ಕಾಲ ಕಳೆದರು ಗಿಲ್ಲಿ ನಟ. ಇದೇ ರೀತಿ ಕನಸು ಕಟ್ಟಿಕೊಂಡು ಬರುವ ಎಷ್ಟೋ ಜನರು ಪಾಡು ಕೂಡ ಇದೇ ರೀತಿನೇ ಇರುತ್ತೆ. ಬೆಳಿಗ್ಗೆ ಆದ ಕೂಡಲೇ ಸಿನಿಮಾ ಶೂಟಿಂಗ್ ನೋಡೋಕ್ಕೆ ಹೋಗೋದು, ರಾತ್ರಿ ಆದ ಕೂಡಲೇ ಮನೆಗೆ ಬರೋದು. ದುಡ್ಡಿದ್ರೆ ಊಟ, ಇಲ್ಲಾಂದ್ರೆ ಇಲ್ಲ. ಇಂಥದೇ ಪರಿಸ್ಥಿತಿ ಗಿಲ್ಲಿ ನಟ ಅವರಿಗೆ ಇತ್ತು. ಆಗಿನ್ನು ಗಿಲ್ಲಿ ನಟಗೆ 17 ವಯಸ್ಸು. ಸಿನಿಮಾ ಅಸಿಸ್ಟೆಂಟ್ ಅಂತ ಜವಾಬ್ದಾರಿ ಕೆಲಸ ಯಾರು ತಾನೇ ಕೊಡ್ತಾರೆ. ಹೀಗಾಗಿ ಕೆಲಸನೇ ಇಲ್ಲದೆ ಕೆಲವು ದಿನ ಹಾಗೆ ಕಳಿಬೇಕಾಗಿತ್ತು. ಹೀಗಾಗಿ ವಿಧಿ ಇಲ್ಲದೆ ಅವರ ಫ್ರೆಂಡ್ಸ್ ಜೊತೆ ಸೀರಿಯಲ್ ಮತ್ತು ರಿಯಾಲಿಟಿ ಶೋ ಮತ್ತು ಸಿನಿಮಾಗಳಲ್ಲಿ ಸೆಟ್ ಹಾಕೋ ಕೆಲಸಕ್ಕೆ ಹೋಗ್ತಾ ಇದ್ದ. ಇದೇ ಟೈಮಲ್ಲಿ ಕಾಮಿಡಿ ಕಿಲಾಡಿಗಳು ಸೆಟ್ ಹಾಕಲು ಕೆಲಸಕ್ಕೆ ಹೋಗ್ತಾ ಇದ್ದ. ಆಗ ಅವನಿಗೆ ಕೂಲಿ 650 ರೂಪಾಯಿ ಕೊಡ್ತಿದ್ದರು. ಇದೇ ಟೈಮಲ್ಲಿ ಒಂದು ಸೀರಿಯಲ್ನಲ್ಲಿ ಮೆಕ್ಯಾನಿಕ್ ಆಗಿ ಆ್ಯಕ್ಟ್ ಮಾಡುವ ಅವಕಾಶ ಸಿಕ್ತು. ಆಗ ಮನೆಯವರಿಗೆ ಕೂಡ ಇವನೇನೋ ಮಾಡ್ತಿದ್ದಾನೆ ಅಂತ ಪ್ರೌಡ್ ಫೀಲ್ ಆಯಿತು. ಕಾಮಿಡಿ ವಿಡಿಯೋ ಬದಲಾಯಿತು ಜೀವನ. ಗಿಲ್ಲಿ ಅವರಿಗೆ ಸೆಟ್ ಕೆಲಸ ಹೊಟ್ಟೆ ಮಾತ್ರ ತುಂಬಿಸ್ತಾ ಇತ್ತು, ಆದರೆ ಅವರ ಮನಸ್ಸಿಗೆ ತೃಪ್ತಿಯನ್ನು ನೀಡ್ತಾ ಇರಲಿಲ್ಲ. ಏನಾದ್ರು ಮಾಡಬೇಕು ಅಂತ ಯೋಚನೆ ಮಾಡುವಾಗ ಅವರ ಮೈಂಡಲ್ಲಿ ಬಂದಿದ್ದು ಒಂದು ಶಾರ್ಟ್ ಮೂವೀಸ್ ಮಾಡಬೇಕು ಅಂತ. ಆದರೆ ಅದಕ್ಕೆ 2 ಲಕ್ಷ ರೂಪಾಯಿ ಹಣ ಬೇಕಂತ ತಿಳಿದಾಗ ಆ ಐಡಿಯಾವನ್ನು ಅಲ್ಲೇ ಕೈ ಬಿಟ್ಟರು. ಯಾಕಂದರೆ ಗಿಲ್ಲಿ ಹತ್ರ ಅಷ್ಟೊಂದು ಹಣ ಇರಲಿಲ್ಲ. ಸ್ವಲ್ಪ ಟೈಮ್ ಆದಮೇಲೆ ಸಿಂಪಲ್ ಆಗಿ ಫೇಸ್ಬುಕ್ಕಲ್ಲಿ ಕಾಮಿಡಿ ವಿಡಿಯೋಸ್ ಯಾಕೆ ನಾನು ಮಾಡಬಾರ್ದು ಅಂತ ಯೋಚನೆ ಮಾಡಿದ್ರು. ಆಗ ಗಿಲ್ಲಿ ನಟವರು ಅವರ ಫ್ರೆಂಡ್ ಜೊತೆಗೆ ರೀಲ್ಸ್ ಅನ್ನು ಮಾಡಲು ಶುರು ಮಾಡಿದ್ರು. ಆಗ ಡೈಲಾಗ್ ತಾನೇ ಬರೆದಿರೋದ್ರಿಂದ ವಿಡಿಯೋ ತುಂಬಾನೇ ಚೆನ್ನಾಗಿ ಬಂತು. ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಅಲ್ಲಿ ಮಿಲಿಯನ್ ಗಂಟ್ಲೆ ವ್ಯೂಸ್ ಪಡೆದೆವು, ಮತ್ತೆ ಜನ ಮೆಚ್ಕೊಂಡ್ರು. ಗಿಲ್ಲಿ ನಟ ವಿಡಿಯೋ ವೈರಲ್ ಆದ ಮೇಲೆ ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಬಂದವು. ನೋಡೋಕೆ ಸಣ್ಣ ಇರೋರಿಗೆ ಗಿಲ್ಲಿ ಅಂತ ಕರೀತಾರೆ. ಇದೇ ಕಾರಣಕ್ಕೆ ಇವರಿಗೆ ಗಿಲ್ಲಿ ನಟ ಅಂತ ಹೆಸರು ಬಂತು. ಅದೇ ಹೆಸರಿಂದ ಫೇಮಸ್ ಆದರು. ಒಂದು ವಿಡಿಯೋ ಮಾಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಗಿಲ್ಲಿ ನಟ ಬಿಜಿ ಆಗಿದ್ರು. ಮೊದಲನೇ ವಿಡಿಯೋ ನೋಡಿದವರು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ರು. ಯಾಕೆ ಒಂದೇ ವಿಡಿಯೋಕ್ಕೆ ನಿಂದಿಸ್ಬಿಟ್ರಿ, ಮತ್ತೊಂದು ವಿಡಿಯೋ ಮಾಡಿ ಅಲ್ಲ ಅಂತ ಕೇಳಿದ್ರು. ಆಗ ಗಿಲ್ಲಿ ನಟ ಒಂದರಂತೆ ಒಂದು ಶಾರ್ಟ್ ಮೂವಿನ ಮಾಡ್ತಾ ಹೋದ್ರು. ವಿಶೇಷ ಏನೆಂದರೆ ಇವರ ಸುತ್ತಮುತ್ತ ಆದಂಥ ಘಟನೆಗಳು, ಕ್ಯಾರೆಕ್ಟರ್ಗಳನ್ನು ಸ್ಕ್ರಿಪ್ಟ್ ಬರಿತಾ ಇದ್ರು. ಮತ್ತೆ ಮಂಡ್ಯ ಕಾಮಿಡಿ ಭಾಷೆಯಲ್ಲಿ ಕಾಮಿಡಿ ವಿಡಿಯೋಸ್ನ ಮಾಡ್ತಾ ಇದ್ರು. ಮಾಡಿರೋ ವಿಡಿಯೋಗಳಿಗೆ ಲಕ್ಷಾಂತರ ವ್ಯೂಸ್ ಬಂತು. ಯೂಟ್ಯೂಬ್ ಸ್ಟಾರ್ ಆದರು. ರಾಂಗ್ ಸೈಡ್ ರಂಗನಾಥ್ ಮತ್ತು ನಳ್ಳಿ ಮುಳ್ಳೆ ಇಂಥ ವಿಡಿಯೋಗಳು ವೈರಲ್ ಆದವು. ಕನ್ನಡಿಗರ ಮೆಚ್ಚುಗೆ ಕಾಮಿಡಿಯನ್ ಆದರು. ಇದರ ನಡುವೆ ಕಾಮಿಡಿ ಕಿಲಾಡಿಗಳಿಂದ ಒಂದು ಆಪ್ಷನ್ ಬಂತು. ಈ ಶೋನಲ್ಲಿ ಭಾಗಿಯಾದ ಗಿಲ್ಲಿ ನಟ 2ನೇ ಸ್ಥಾನ ಪಡ್ಕೊಂಡ್ರು. ಇದಾದ್ಮೇಲೆ ಡ್ಯಾನ್ಸ್ ಕರ್ನಾಟಕ ಡಾನ್ಸ್ ಮತ್ತೆ ಭರ್ಜರಿ ಬ್ಯಾಚುಲರ್ ವೇದಿಕೆಗಳಲ್ಲಿ ಭಾಗವಹಿಸಿದರು. ಇದೀಗ ಗಿಲ್ಲಿ ನಟ ಅವರಿಗೆ ಇನ್ನೊಂದು ಹೆಸರು ಇದೆ, ಅದು ಜೂನಿಯರ್ ಚಿಕ್ಕಣ್ಣ ಅಂತ. ಇವರ ಅದ್ಭುತ ನಟನೆಗೆ ಹಲವಾರು ಪ್ರಶಸ್ತಿ ಕೂಡ ಬಂದಿದೆ. ಮತ್ತೆ ಬಿಗ್ ಬಾಸ್ಗೆ ಎಂಟ್ರಿ ಆಗಿ ಇಡೀ ಕರ್ನಾಟಕನೇ ಮೆಚ್ಚಿಸಿದರು. ಮತ್ತೆ 46 ಕೋಟಿ ವೋಟ್ಸ್ ಅನ್ನ ಪಡೆದರು, ಮತ್ತೆ ಕಪ್ಪನ್ನ ಗೆದ್ದರು. ಸೊ ಸ್ನೇಹಿತರೆ, ಈಗಿತ್ತು ಗಿಲ್ಲಿ ಲೈಫ್ ಸ್ಟೋರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.